ಇಂಪಾರ್ಟೆಂಟ್ ಆಗಿರೋದು ಎರಡೇ ಟಾಸ್ಕು. ಕೂತ್ಕೊಂಡು ಬರ್ಕೊಳ್ಳಿ ಇವತ್ತು. ಬರೆದ್ಬಿಟ್ಟು ಅದನ್ನ ನಾಳೆ ಅದನ್ನ ಮಾಡಬೇಕು ಅಂದರೆ ಇವತ್ತು ಅದ್ರ ಪ್ರಿಪ್ರೇಷನ್ಸ್ ಏನೇನು ಮಾಡ್ಕೋಬೇಕು, ಆ ಗೋಲ್ಗೆ ನೀವು ನಾಳೆಗೆ ಏನೇನು ಮಾಡಬಹುದು, ಸಬ್ ಗೋಲ್ಸ್. ಇವಾಗ ನಾಳೆ ನಿಮಗೆ 1000 ರೂಪೀಸ್ ದುಡಿಬೇಕು ಅಂತ ಇದ್ದೀರಾ, 1000 ರೂಪಾಯಿನ ಸಂಪಾದನೆ ಮಾಡಬೇಕು ನೀವು, ಅದು ನಿಮ್ಮ ಗುರಿ ನಾಳೆಗೆ. ಅದನ್ನ ನೀವು ಡಿವೈಡ್ ಮಾಡ್ಕೊಳ್ಬೇಕು. ಸಬ್ ಗೋಲ್ ಏನು, ನಿಮ್ಗೆ ನಾಳೆ ಎಷ್ಟು ಅವರ್ ಟೈಮ್ ಇದೆ. ಸೊ ನೀವು ಒಂದು 12 ಗಂಟೆ ಟೈಮ್ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ 12 ಗಂಟೆ ಟೈಮಲ್ಲಿ ನೀವು 1000 ರೂಪಾಯಿನ ಯಾವ ರೀತಿ ದುಡಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ. ಆಲ್ರೆಡಿ ನೀವು ಕೆಲಸ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ ನೀವು ಡಿವೈಡ್ ಮಾಡ್ಕೋಬೇಕಾಗುತ್ತೆ, ಮತ್ತೆ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ನೀವು ಒಂದು 8 ಅವರ್ ಜಾಬ್ಗೆ ಹೋಗ್ತೀರಾ, ಅಥವಾ ಇನ್ನೂ 4 ಅವರ್ ನೀವೇನೋ ಪಾರ್ಟ್ ಟೈಮಲ್ಲಿ ಏನೋ ಮಾಡಬೇಕು ಅಂದ್ಕೊಂಡಿದ್ದೀರಾ. ಸೊ ಈ ರೀತಿಯಾದಂಥ ಒಂದು ನೀವು ಪ್ಲ್ಯಾನಿಂಗ್ನ ಮಾಡ್ಕೋಬೇಕು. ತೀರಾ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಯೂನಿವರ್ಸ್ ಅಂತ ಒಂದಿರುತ್ತೆ, ಸೊ ವಿಶ್ವ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಯಾವ್ದಾದ್ರು ಒಂದು ರೀತಿನಲ್ಲಿ ಅದು ಬಂದು ನಿಮಗೆ ಏನು ಮಾಡಬೇಕು, ನಿಮ್ಮ ಟಾಸ್ಕ್ಗೆ ಯಾವ ರೀತಿಯಾದಂತಹ ಯಾವ ವ್ಯಕ್ತಿಗಳಿಂದ ಯಾವ ರೀತಿ ನಿಮ್ಗೆ ಸಹಾಯ ಆಗಬೇಕು ಅನ್ನೋದನ್ನ ಅದು ಒಂದಲ್ಲ ಒಂದು ರೀತಿನಲ್ಲಿ ನಿಮಗೆ ಹುಡ್ಕೊಂಡು ಬಂದೇ ಬರುತ್ತೆ. ಆಯಿತಾ? ಸೊ ಹಂಗಾಗಿ 2 ಗುರಿಗಳನ್ನ ಬರ್ಕೊಳ್ಳಿ. ಸಿಂಪಲ್ ಆಗಿರಲಿ, ಅತಿ ಕಾಂಪ್ಲಿಕೇಟೆಡ್ ಬರ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಕೈ ಮಾಡೋಕ್ಕಾಗದೇ ಇರೋದನ್ನೆಲ್ಲ ದಯವಿಟ್ಟು ಬರ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಮಾಡ್ಕೊಳಕ್ಕಾಗದೇ ಇರೋದು ಬರ್ಕೊಳ್ತು ಅಂತ ಹೇಳಿದ್ರೆ ಖಂಡಿತ ಕಷ್ಟ ಇದೆ. ಆಮೇಲೆ ನೀವು ಬಿಲೀವ್ ಸಿಸ್ಟಮ್ ಹಾಳಾಗುತ್ತೆ. ಅಚೀವೇಬಲ್ ಗೋಲ್ಸ್ ಅಂತಾರೆ ಅದನ್ನ ನೀವು ಪ್ರಯತ್ನ ಪಡಿ. ಆಯ್ತಾ? ಆಮೇಲೆ ತುಂಬಾ ದಿವಸದಿಂದ ನಿಮ್ಗೆ ಅದನ್ನ ಮಾಡಕ್ಕೆ ಆಗ್ತಾನೆ ಇರಲ್ಲ, ತುಂಬಾ ದಿವಸದಿಂದ ನಿಲ್ಸ್ಕೊಂಡಿರ್ತೀರ. ಆ ಥರದ್ದು ಯಾವ್ದಾರು ಇತ್ತು ಅಂದ್ರೆ ಚಿಕ್ಕ ಚಿಕ್ಕದಾಗಿ ಬರ್ಕೊಳ್ಳಿ. 1-2 ಗುರಿಗಳನ್ನ ಬರ್ಕೊಂಡು ನಾಳೆಗ ಟ್ರೈ ಮಾಡಿ. ನಾನು ಹೇಳ್ತಿರೋದು ಒಂದೇ ದಿವಸ 2 ದಿವಸ ಅಲ್ಲ, 21 ಡೇಸ್, 21 ದಿನ ಸತತವಾಗಿ ಒಂದು ಗುರಿ ಇಟ್ಕೊಂಡು ಮಾಡಬೇಕು.